ಅವರೊಬ್ಬರೇ ಇರ್ತಾರೆ. ಊಟ ಮುಗಿಸ್ಕೊಂಡು ಕೋರ್ಟ್ಗೆ ಅಟೆಂಡ್ ಆಗೋದಿರುತ್ತೆ. ಮಧ್ಯಾಹ್ನ ಕೋರ್ಟ್ ಇದೆ, ನಾನು ಅಟೆಂಡ್ ಆಗಬೇಕು ಅಂತ ಅಂದಿದ್ರು ಕೂಡ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ CCB ಆಫೀಸಿಗೆ ಬಂದು ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇವ್ರಿಗೆ ಗೊತ್ತಿಲ್ಲ ಅಂದ್ರೆ ನನಗೆ ಡೌಟ್ ಬರ್ತಿದೆ. ನನಗೆ ಆಗಲೇ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲೋ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅವ್ರು. ಮೇಡಮ್ ನಾನು ಇಲ್ಲೇ ಇದ್ದೀನಿ, CCB ಹೌದು, ಶಾಂತಿನಗರದ ಆಫೀಸಲ್ಲೇ ಇದ್ದೀನಿ. CCB ಆಫೀಸ್ ಮುಂದೆನೇ ಇದ್ದೀನಿ. CCB ಆಫೀಸಲ್ಲೇ ಇನ್ಫಾರ್ಮ್ ಕೇಳ್ತಾ ಇದ್ದೀನಿ. ಯಾರು ಕೂಡ ನಮ್ಗೆ ಗೊತ್ತಿಲ್ಲ ಅನ್ನೋ ಉತ್ತರ ಕೊಡ್ತಿದ್ದಾರೆ. ಅವ್ರಿಗೆ ಇವ್ರಿಗೆ ಗೊತ್ತಿಲ್ಲ ಅಂತ ಅಂದ್ರೆ ಎಲ್ಲಿ ಹೋದ್ರಾಗಾದ್ರೆ? ನನಗೆ ಬಂದಿರೋ ಡೌಟ್ ಮೇಡಮ್, ನನಗಾಗಲೇ ಒಂದು ಇನ್ಫಾರ್ಮೇಶನ್ ಬಂತು ಒಬ್ಬರಿಂದ, ಎಲ್ಲೋ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಇವರು CCB ಅಂತ ಹೇಳಿ CCB ಅಂತ ಮನೆಗೆ ಬಂದು ಸರ್ಚ್ ವಾರೆಂಟ್ ತಗೊಂಡು ಮನೆ ಸರ್ಚ್ ಮಾಡ್ತಿದ್ದಾರೆ. ಇಲ್ಲಿ CCB ಅಂತ ಹೇಳಿದ್ದಾರೆ. ಇಲ್ಲಿ CCB ಆಫೀಸ್ಗೆ ಬಂದು ಕೇಳಿದ್ರೆ ಏನು ಗೊತ್ತೇ ಇಲ್ದಿರೋ ತರ ಇದು ಮಾಡ್ತಿದ್ದಾರೆ. ಏನಿದ್ರ ಅರ್ಥ? ಹೌದು ಮೇಡಮ್, ನಾನು 1/4 ಗಂಟೆಯಿಂದ ಆಯ್ತು ಇಲ್ಲೇ ಇದ್ದೀನಿ. ಯಾರು ಕೂಡ ಮಾಹಿತಿ ಕೊಡ್ತಿಲ್ಲ, ಯಾರು ನಮ್ಗೆ ಗೊತ್ತಿಲ್ಲ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ. ಗೊತ್ತಿಲ್ಲ ಅವ್ರನ್ನ ಕೇಳ್ತೀನಿ ಇವ್ರನ್ನ ಕೇಳ್ತೀನಿ ಅಂತ ಓಡಾಡ್ತಿದ್ದಾರೆ. ಯಾರು ಕೂಡ ಇನ್ಫಾರ್ಮೇಶನ್ ಕೊಡ್ತಿಲ್ಲ ಮೇಡಮ್. CCB ಅವರು ಅಂತ ಹೇಳ್ಕೊಂಡು ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಮನೇಲಿ ಹೋಗಿ ಇದು ಮಾಡ್ತಾರೆ. ಮೇಡಮ್ ನಾನು ಮಾಡ್ತೀನಿ ಸರ್. ಇವತ್ತು 20ನೇ ತಾರೀಕು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕೇಸ್ ಇರುತ್ತದೆ. ಬೆಳಗ್ಗೆ ಬಂದು ಅಟೆಂಡ್ ಆಗಿರ್ತೀವಿ. ಮಧ್ಯಾಹ್ನಕ್ಕೆ ಪಾಸ್ ಓವರ್ ಮಾಡಿರ್ತಾರೆ. ಮಧ್ಯಾಹ್ನ ಊಟ ಮುಗ್ದಿ ಆಚೆ ಡಾಕ್ಯುಮೆಂಟ್ಸ್ ತಗೊಳ್ಳೋಕ್ಕೋಸ್ಕರ ಕಾರ್ ಹತ್ರ ಬರೋ ಟೈಮಲ್ಲಿ ನಾವು CCB ಅವರು ಅಂತ ಹೇಳ್ಬಿಟ್ಟು ಕಾರಲ್ಲಿ ಬಂದು ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಮೈಸೂರಲ್ಲಿ ನಮ್ಮನೆಗೆ ಒಂದು 10 ಜನ ಹೋಗಿ ನಾವು CCB ರಿಂದ ವಾರೆಂಟ್ ಇದೆ ಅಂದ್ಬಿಟ್ಟು ಮನೆ ಸರ್ಚ್ ಮಾಡ್ತಿದ್ದಾರೆ. ಇಲ್ಲಿ CCB ಅವರು ಅಂತ ನಾವು ಕರ್ಕೊಂಡು ಹೋಗಿದ್ದಾರೆ. ಯಾರಿಗೂ ಏನು ಯಾವ ಕೇಸು ಏನು ಇನ್ಫಾರ್ಮೇಶನ್ ಏನು ಕೊಡ್ಲಿಲ್ಲ ಕಂಪ್ಲೀಟ್ ಆಗಿ. ಸರ್ CCB ಅವರು ಬಂದು ಕೇಳಿದ್ರೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ. ನಮ್ಗೇನು ವಿಚಾರ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಿ ನೋಡಿದ್ರೆ ಮನೆ ಹತ್ರ ಹೋಗಿ CCB ಅವರು ಅಂತ ಹೇಳಿ ವಾರೆಂಟ್ ಇಟ್ಕೊಂಡು ಮನೆಯೆಲ್ಲ ಹುಡುಕ್ತಿದ್ದಾರೆ. ಇಲ್ಲಿ ಬಂದು ಪೂರ್ತಿ ಮಾಹಿತಿನೂ ಕೊಡ್ಲಿಲ್ಲ. ಏನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಏನು ಅಂತ. ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಏನಕ್ಕೆ ಈ ದಬ್ಬಾಳಕೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಸರ್. ನಾನು ನೋಡಿದ್ದೀನಿ ಅಲ್ಲಿರೋದು ತುಂಬಾ ಜನ ನೋಡಿದ್ದಾರೆ ಸರ್. ನಾನು ಸ್ವಲ್ಪ ದೂರ ಇದ್ದೆ. ನಾನು ಬರೋ ಅಷ್ಟೊತ್ತಿಗೆ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿದ್ದವರು ಕಾರಲ್ಲಿ ಕೂರ್ಸ್ಕೊಂಡು ಆ ಕಾರಲ್ಲಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು. ಇನೋವಾ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಸರ್. ಅರೆಸ್ಟ್ ಬಗ್ಗೆ ಮಾಹಿತಿ ಇಲ್ಲ ಸರ್. ಅರೆಸ್ಟ್ ಬಗ್ಗೆ ಏನು ಅಂತ ಮಾಹಿತಿ ಇಲ್ಲ. ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ಕೋಸ್ಕರ ನಾನು ಇಲ್ಲಿ ಬಂದೆ. ಇಲ್ಲಿ ನೋಡಿದ್ರೆ CCB ಅವರು ನಮ್ಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ. ನನಗೆ ಈಗ ಒಂದು ನಮ್ಗೆ ಪರಿಚಯಿಸದಿಂದ ಬಂದಿದ್ದು ಇನ್ಫಾರ್ಮೇಶನ್ ಪ್ರಕಾರ ಎಲ್ಲೋ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ಜೀವಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಾದ್ರೂ ಆದ್ರೆ ಈ ಸರ್ಕಾರನೇ ಕಾರಣ ಸರ್. ಅವ್ರ ಜೀವಕ್ಕೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಸರ್ಕಾರ ಆಡಿಯೋಗಳನ್ನ ಮಾಡಿ ವೈರಲ್ ಮಾಡಿದ್ರು, ಮತ್ತೆ ಅಧಿಕಾರಿಗಳಿಗೆ ತೇಜೋವಧೆ ಮಾಡೋ ಕೆಲಸ ಮಾಡಿದ್ದಾರೆ ಅಂತೇಳಿ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಅರೆಸ್ಟ್ ಮಾಡಿದ್ದಾರೆ ಅಂತ ಸರ್. ಅದು ನಕಲಿನ ನಿಜಾನ ಅನ್ನೋದನ್ನ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ತನಿಖೆ ಮಾಡಿ ಅಂತಾನೆ ಕೊಟ್ಟಿರೋದು ಅವ್ರಿಗೆ. ನಾವು ಕೊಟ್ಟಿರೋ ಕಂಪ್ಲೇಂಟ್ ತನಿಖೆ ಮಾಡಲ್ಲ. ಅವ್ರು ಯಾರೋ ಇನ್ನೊಬ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅರೆಸ್ಟ್ ಮಾಡ್ತೀನಿ ಅಂತ ಈಗ ತಕ್ಷಣ ಅರೆಸ್ಟ್ ಮಾಡಿದ್ದಾರೆ. ಯಾರನ್ನ ತಡೆಯಕ್ಕೆ ನಾವು ಮಾಡ್ತಿರೋ ಕೆಲಸನ ತಡೆಯಕ್ಕೋಸ್ಕರ ಇದನ್ನ ಮಾಡ್ತಿದ್ದಾರೆ ಸರ್. ಯಾವ ವಿಚಾರದಲ್ಲಿ ತಮ್ಮ ತಂದೆಯವರು ಅಂದ್ರೆ ಹಿಂದಿನ ವಿಚಾರದಲ್ಲಿ ಸರ್ ಎಲ್ರಿಗೂ ಗೊತ್ತಿರೋ ರೀತಿ ಮೂಡಾ ಕೇಸಲ್ಲಿ ನಮ್ಮಪ್ಪ ತುಂಬಾ ಹೋರಾಟ ಮಾಡ್ತಿದ್ದಾರೆ. ತುಂಬಾ ದೊಡ್ಡ ವ್ಯಕ್ತಿಗಳ ಹೆಸರು ಅದರಿಂದ ಆಚೆ ಬಂದಿದೆ. ಅವರು ಮಾತಾಡಿರೋ ಆಡಿಯೋ ರೆಕಾರ್ಡ್ಗಳ ಆಚೆ ಸಿಕ್ಕಿದೆ. ಎಲ್ಲಿ ಅವ್ರ ತಲೆ ಮೇಲೆ ಬರುತ್ತೆ ಅನ್ನೋದಕ್ಕೋಸ್ಕರ, ನಮ್ಮಪ್ಪನ ತಡೆಯೋದಕ್ಕೋಸ್ಕರ, ನಮ್ಮಪ್ಪನ ಬಾಯಿ ಮುಚ್ಚೋದಕ್ಕೋಸ್ಕರ ದುಡ್ಡನ್ನ ಆಮೇಶ ಓಡಿಸೋಕೆ ಪ್ರಯತ್ನ ಪಡ್ತಿದ್ದಾರೆ. ನಮ್ಮಪ್ಪ ಅದಕ್ಕೆ ಒಪ್ಪಿಲ್ಲ. ಅವ್ರ ಹೋರಾಟ ನಿಲ್ಲಿಸ್ತಿಲ್ಲ. ಆ ಕಾರಣದಿಂದ ಇದೆಲ್ಲ ಮಾಡ್ತಿದ್ದಾರೆ ಸರ್. ಇವತ್ತು ಸಿದ್ದರಾಮಯ್ಯ ಅವ್ರದ್ದು ಮೂಡಾ ಕೇಸ್ ಇತ್ತು ಸರ್. ಬೆಳಗ್ಗೆ ಅಟೆಂಡ್ ಆಗಿದ್ವಿ. ಮಧ್ಯಾಹ್ನಕ್ಕೆ ಟೈಮ್ ಕೊಟ್ಟಿದ್ರು ಆರ್ಗ್ಯುಮೆಂಟ್ ಮಾಡಕ್ಕೆ. ಆರ್ಗ್ಯುಮೆಂಟ್ ಮಾಡ್ತಾರೆ. ಅಲ್ಲಿ ನಮ್ಮಪ್ಪ ತನಿಖೆ ಈ ಲಂಚ ತಗೊಂಡಿದ್ದಾರೆ ಅನ್ನೋ ವಿಚಾರಕ್ಕೋಸ್ಕರ ಏನು ಅರ್ಜಿ ಸಲ್ಲಿಸಿದ್ರು ಅದ್ರದ್ದು ಆರ್ಗ್ಯುಮೆಂಟ್ ಇಟ್ಕೊಂಡಿದ್ರು. ಇವತ್ತು ಎಲ್ಲಿ ಅದನ್ನ ಆರ್ಗ್ಯುಮೆಂಟ್ ಮಾಡ್ತಾರೆ, ಆರ್ಡರ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ ಅಂತ ನಮ್ಗೆ ಡೌಟ್ ಪಡ್ತಿದೆ. ಅವ್ರು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಏನು ಗೊತ್ತಿಲ್ಲ ಸರ್. ಸರ್ ನಮ್ಗೆ ಅವರು ಬಂದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಕರ್ಕೊಂಡೋಗಿ ಈಗಾಗಲೇ 3 ಅವರ್ ಆಗಿದೆ. 2 ಗಂಟೆ 2 ಕಾಲಲ್ಲಿ ಕರ್ಕೊಂಡು ಹೋಗಿರೋದು. ಇದುವರೆಗೂ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಯಾರು ಕರ್ಕೊಂಡು ಹೋಗಿದ್ದಾರೆ ಏನು ಇನ್ಫಾರ್ಮೇಶನ್ ಸರ್. ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿದ್ರು. ಅರೆಸ್ಟ್ ಅಂತ ಕ್ಲಿಯರ್ ಆಗಿ ಹೇಳಿಲ್ಲ ಸರ್. ಕ್ಲಿಯರ್ ಆಗಿ ನಾವು ಅರೆಸ್ಟ್ ಮಾಡ್ತಿದೀವಿ, ಇಂಥ ಕಾರಣಕ್ಕೆ ಮಾಡ್ತಿದೀವಿ, ಇಂಥ FIR ಆಗಿದೆ, ಏನು ಪ್ರತಿಯೊಂದು ಹೇಳಿಲ್ಲ. ನನಗೆ CCB ಅಧಿಕಾರಿಗಳು ಬಂದು ಸರ್ಚ್ ಮಾಡಿದ್ದಾರೆ ಯಾವ ಕಾರಣಕ್ಕೆ ಅಂತ ಸರ್ಚ್ ವಾರೆಂಟ್ ತರ್ತಿದೀವಿ ಅಂತ ಹೇಳಿದ್ದಾರೆ ಸರ್. CCBಲಿ ಒಂದು ಕಂಪ್ಲೇಂಟ್ ಆಗಿದೆ. ಏನ್ ಕಂಪ್ಲೇಂಟ್ ಇದೆ? ಏನ್ ಕಂಪ್ಲೇಂಟ್ ಅಂತ ಹೇಳಿಲ್ಲ. ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ನಾವು ನಾನು ಏನು ಇನ್ಫಾರ್ಮೇಶನ್ ಅಂತ ಕೇಳಕ್ಕೆ ಕಾಲ್ನೇ ಕಟ್ ಮಾಡ್ತಾರೆ. ನಮ್ಮ ತಾಯಿ ಮಾತ್ರ ಮನೇಲಿದ್ದಾರೆ.
ನಮ್ಮ ಮನೆ ಮತ್ತು ಆಫೀಸ್ನ ಸರ್ಚ್ ಮಾಡಬೇಕು ಅಂತ ಸರ್ಚ್ ಮಾಡ್ತಿದ್ದಾರೆ ಸರ್. ಎಲ್ಲೆಲ್ಲಿ ಸರ್ಚ್ ಮಾಡಿದ್ದಾರೆ ಸರ್? ಅಂದ್ರೆ ತಮ್ಮ ಮನೆ ಈಗ ಸದ್ಯಕ್ಕೆ ಮನೆಯಲ್ಲಿ ಮಾಡ್ತಿದ್ದಾರೆ, ಆಫೀಸಲ್ಲಿ ಮಾಡ್ತಿದ್ದಾರೆ ಸರ್ ಅಷ್ಟೇ. ಸರ್ ಆಫೀಸು ಮನೆ ಆಫೀಸ್ ಎರಡು ಒಂದೇ ಕಡೆ ಮನೆ ಹತ್ರನೇ ಆಫೀಸ್ ಇರುತ್ತೆ. ಏನಾರು ಸಿಕ್ಕಿದೆಯಾ ಸರ್ ಅಲ್ಲಿ? ಇದುವರೆಗೂ ಏನು ಸಿಕ್ಕಿಲ್ಲ ಸರ್. ಸರ್ ಇಲ್ಲಿ ಸಿಗಾಕೊಳ್ಳೋದು ಅಂತ ತಪ್ಪು ಏನು ಮಾಡಿಲ್ಲ ನಮ್ಮ ತಂದೆ ಈಗ ಸ್ವಲ್ಪ ದಿನದಿಂದ ಒಂದು ಆಡಿಯೋ ರೆಕಾರ್ಡ್ನ ಆಚೆ ಬಿಟ್ಟಿರ್ತಾರೆ. ಆಡಿಯೋ ರೆಕಾರ್ಡಲ್ಲಿ ತುಂಬಾ ತುಂಬಾ ದೊಡ್ಡ ಸೀರಿಯಸ್ ವಿಚಾರ ಇರುತ್ತೆ. ಆ ಸೀರಿಯಸ್ ವಿಚಾರ ಆಚೆ ಬರಬೇಕು ಅನ್ನೋದಕ್ಕೋಸ್ಕರ ಈ ತರ ಮಾಡ್ತಿದ್ದಾರೆ ಅನ್ನೋದು ಡೌಟ್ ಬರ್ತಿದೆ ಸರ್. ಸರ್ ಲಂಚ ಸರ್ ಈ ಕೇಸಲ್ಲಿ ಮೂಡ ಕೇಸಲ್ಲಿ ಬಿ ರಿಪೋರ್ಟ್ ಹಾಕಬೇಕು ಅನ್ನೋದಕ್ಕೋಸ್ಕರ ಮೊದಲು ಏನು ಮೂಡ ಕಮಿಷನರ್ ಆಗಿದ್ರು ನಟೇಶ್ ಅನ್ನೋರು, ಅವರು ಲಂಚ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಆಚೆ ತರ್ತಾರೆ. ಆ ಮೂಡ ಕಮಿಷನರು ನಮ್ಮ ತಂದೆಯವ್ರಿಗೆ ಡೈರೆಕ್ಟ್ ಆಗಿ ಸಿಕ್ಕಿ ಅವ್ರಿಗೆ ಸ್ವಲ್ಪ ಹಣದ ಆಮಿಷ ಹೊರಿಸಿ ಕೇಸ್ನ ಹೇಗಾದ್ರೂ ಮುಚ್ಚಬೇಕು ಅನ್ನೋದು ಪ್ರಯತ್ನ ಪಡ್ತಿರ್ತಾರೆ. ಆ ಕಾರಣಕ್ಕೋಸ್ಕರ ಇನ್ನೊಬ್ಬರಿಗೆ ಕಾಲ್ ಮಾಡಿ ನಮ್ಮ ಅಪ್ಪನಿಗೆ ಪರಿಚಯ ಇರೋದ್ರಿಂದ ಅವ್ರನ್ನ CMI ಕೃಷ್ಣವ್ರನ್ನ ನಮಗೆ ಪರಿಚಯ ಮಾಡಿಸಿ ನಾವು ಡೈರೆಕ್ಟಾಗಿ 1 to 1 ಮಾತಾಡಬೇಕು ಅಂತ ಹೇಳಿರ್ತಾರೆ. ಆ ರೆಕಾರ್ಡನ್ನು ನಮ್ಮಪ್ಪ ಆಚೆ ಬಿಟ್ಟಿರ್ತಾರೆ ಸರ್. ಅದ್ರ ಜೊತೆಗೆ ಇನ್ನೂ ರೆಕಾರ್ಡ್ಗಳಿದೆ. ನಮ್ಮಪ್ಪ ಇದನ್ನ ತನಿಖೆ ಮಾಡಿ ಈ ತರ ಆಮಿಷ ಒಡ್ಡು ಈ ಕೇಸ್ನ ಮುಚ್ಚಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ನಮ್ಮಪ್ಪ ಕೋರ್ಟ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ED ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೆಲ್ಲ ವಿಚಾರ ಆಚೆ ಬರುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ನಮ್ಮಪ್ಪನ ಈ ಕೇಸಿಂದ ಹಿಂದೆ ಸರಿಸೋಕ್ಕೋಸ್ಕರ ಇದೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಸರ್. ಸರ್ ಸದ್ಯಕ್ಕೆ ನನಗೆ ಗೊತ್ತಿರಾಗೆ ಏನ್ ಮೀಡಿಯಾದವರು ಸಿಕ್ಕಿದೆ ಅಷ್ಟು ಮಾತ್ರ ಆಡಿಯೋ ಸಿಕ್ಕಿದೆ ಸರ್. ಈ ಕೇಸಲ್ಲಿ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರು ಇದ್ದಾರೆ, ಏನೇನು ಮಾತಾಡಿದ್ದಾರೆ, ಏನೇನು ವಿಚಾರಗಳಿದೆ ಅನ್ನೋದು ತನಿಖೆ ಬರುತ್ತೆ. ಆ ತನಿಖೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇದನ್ನ ನಮ್ಮಪ್ಪನ ಹಿಂದೆ ಸರಿಸೋಕ್ಕೋಸ್ಕರ ಇದೆಲ್ಲ ಕೆಲಸ ಮಾಡ್ತಿದ್ದಾರೆ. ಒಳಗಿಲ್ಲ ಅಂತ ಹೇಳಿದರೆ ಏನು ಮಾಹಿತಿನೂ ಕೊಡ್ತಿಲ್ಲ, ಇಂಥವ್ರಿಗೆ ಈ ತರ ಆಗಿದೆ ಅನ್ನೋದು ಕೊಡ್ತಿಲ್ಲ. ಸ್ವಲ್ಪ ನಮಗೆ ಆತಂಕ ತುಂಬಾ ಇದೆ ಸರ್. ತಮ್ಮ ಹೆಸರು ಹೇಳಿ ಸರ್. ಸರ್ ನನ್ನ ಹೆಸರು ವಿವೇಕ್ ಅಂತ. ಸ್ನೇಹಮಯಿ ಕೃಷ್ಣ ಮನೆಯ ಮೇಲೆ ಸಿಸಿಬಿ ದಾಳಿ ಆಗಿದೆ. ಮನೆ ಮತ್ತು ಕಚೇರಿ ಮೇಲೆ ದಾಳಿ ಆಗಿರುವಂತದ್ದು. ಮೈಸೂರಲ್ಲಿರುವಂತಹ 2 ಮನೆಗಳಲ್ಲಿ ಪರಿಶೀಲನೆ ಮಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. ವಾರೆಂಟ್ ಪಡೆದು ಅಧಿಕಾರಿಗಳಿಂದ ಶೋಧ ಆಗಿದೆ. ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರನ್ನ 3 ಗಂಟೆ ಆಯ್ತು ಕರೆದುಕೊಂಡು ಹೋಗಿ, ಬಟ್ ಅವರು ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಕೊಡ್ತಾ ಇಲ್ಲ ಅಂತ ಅವರ ಮಗ ವಿವೇಕ್ ಮಾತನಾಡ್ತಾ ಇದ್ರು. ಇಷ್ಟೊತ್ತು ಅವ್ರು ಹೇಳ್ತಾ ಇದ್ರು ಒಂದಿಷ್ಟು ಪ್ರಮುಖವಾದಂಥ ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಅವರ ಜೀವಕ್ಕೆ ಅಪಾಯ ಇದೆ, ನಾವು ಸಿಸಿಬಿ ಪೊಲೀಸರು ಅಂತ ಹೇಳ್ಕೊಂಡು ಬಂದಂಥವರು ಇನೋವಾ ಕಾರ್ನಲ್ಲಿ ಕರ್ಕೊಂಡು ಹೋದ್ರು. ಈಗ ನಾವು ಕಚೇರಿಗೆ ಬಂದು ಕೇಳಿದ್ರೆ ಇಲ್ಲಿ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲಿ ಹೋದ್ರು ಅನ್ನುವಂಥ ಪ್ರಶ್ನೆಯನ್ನ ಖುದ್ದಾಗಿ ಸ್ನೇಹಮಯಿ ಕೃಷ್ಣ ಅವರ ಮಗ ವಿವೇಕ್ ಅವರೇ ಕೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಸಂಪರ್ಕದಲ್ಲಿದ್ದಾರೆ. ಆನಂದ್, ಒಂದು ಕಡೆ ಇವತ್ತೇ ಒಂದು ಹೇರಿಂಗ್ ಇರುವಂತದ್ದು ಕೋರ್ಟಲ್ಲಿ, ಜನಪ್ರತಿನಿಧಿಗಳ ಕೋರ್ಟಲ್ಲಿ ಈ ಲಂಚದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಮೂಡ ಕೇಸ್ಗೆ ಸಂಬಂಧಪಟ್ಟಂಗೆ. ಮತ್ತೊಂದು ಕಡೆ ಇದೇ ವಿಚಾರವಾಗಿ FIR ಆಗುತ್ತೆ. ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧನ ಮಾಡಿ ಕರ್ಕೊಂಡು ಹೋಗಿರುವಂತ ವಿಚಾರ, ಅವರ ಮಗ ಮಾತನಾಡ್ತಾ ಇರುವಂತ ವಿಚಾರ ತುಂಬಾ ಕ್ಲಿಷ್ಟಕರವಾದಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಏನು ವಾರೆಂಟ್ ತೆಗೆದುಕೊಂಡ್ಬಂದು ಸರ್ಚ್ ಮಾಡ್ತಾ ಇದ್ದಾರೆ ಅವ್ರ ಮನೆ ಮೇಲೆ?